ಡೇ 4 ಇಂಗ್ಲೀಷ್ ಕಲಿಯಿರಿ ಈ ಕ್ಲಾಸಿನ 4ನೇ ದಿನದ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೇನೆ. ಪಾಸ್ಟ್ ಟೆನ್ಸ್, ಇವತ್ತು ಭೂತಕಾಲವನ್ನು ಕಲಿಯೋಣ. ಇಲ್ಲಿ ಡಿಡ್ ಅಂತ ಇದೆ. ಡೂದ್ದು ಪಾಸ್ಟ್ ಟೆನ್ಸ್. ಡೂ ಅಂದರೆ ಮಾಡಿದರ ಪಾಸ್ಟ್ ಟೆನ್ಸ್. ಡಿಡ್ ಅಂದರೆ ಏನರ್ಥ? ಮಾಡಿದರು, ಮಾಡಿದೆ, ಮಾಡಿದನು. ಗೋದ್ದು ಪಾಸ್ಟ್ ಟೆನ್ಸ್ ವೆಂಟ್. ವೆಂಟಿನ ಏನರ್ಥ? ಹೋದೆ, ಹೋದನು, ಹೋದರು. ಕಮ್ಮಿದ್ದು ಕೇಮ್ ಆಗ್ತದೆ. ಕೇಮಿದ್ದು ಏನರ್ಥ? ಬಂದೆ, ಬಂದನು, ಬಂದರು, ಬಂದಳು. ಈಟಿದ್ದು ಏಟ್ ಆಗ್ತದೆ. ಏಟ್ ಅಂದರೆ ಏನು? ತಿಂದೆ, ತಿಂದನು, ತಿಂದರು. ಡ್ರಿಂಕ್ ಇದ್ದದ್ದು ಡ್ರ್ಯಾಂಕ್ ಆಗ್ತದೆ. ಏನರ್ಥ? ಕುಡಿದೆ, ಕುಡಿದನು, ಕುಡಿದರು. ರೀಡ್ ಇದ್ದದ್ದು ರೆಡ್ ಆಗ್ತದೆ. ಏನರ್ಥ? ಓದಿದೆ, ಓದಿದನು, ಓದಿದರು, ಓದಿದಳು. ರೈಟ್ ಇದು ರೋಟ್ ಆಗ್ತದೆ. ಏನರ್ಥ? ಬರೆದೆ, ಬರೆದನು, ಬರೆದರು, ಬರೆದಳು. ಸ್ಪೀಕ್ ಇದ್ದು ಸ್ಪೋಕ್ ಆಗ್ತದೆ. ಮಾತಾಡಿದೆ, ಮಾತಾಡಿದನು, ಮಾತಾಡಿದರು. ಲರ್ನ್ ಇದ್ದು ಲರ್ನ್ಡ್ ಆಗ್ತದೆ. ಕಲಿತೆ, ಕಲಿತನು, ಕಲಿತರು. ಹೆಲ್ಪ್ ಇದ್ದು ಹೆಲ್ಪ್ಡ್ ಆಗ್ತದೆ. ಸಹಾಯ ಮಾಡಿದೆ, ಸಹಾಯ ಮಾಡಿದನು, ಸಹಾಯ ಮಾಡಿದರು. ಹೆಲ್ಪ್ ಇದ್ದು ಈಗ ಉಚ್ಚಾರ ನೋಡಿ. ಹೆಲ್ಪ್ಡ್. ಓಕೆ, ಹೆಲ್ಪ್ಡ್ ಅಂತ ಆಗ್ತದೆ. ಅದೇ ಥರ ಲರ್ನ್ಡ್ ಅಥವಾ ಲರ್ನ್ಡ್ ಹೇಳ್ಬೋದು. ಲರ್ನೆಡ್ ಮತ್ತು ಹೆಲ್ಪ್ಡ್ ಅಲ್ಲ. ಓಕೆ, ಹೆಲ್ಪ್ಡ್ ಅಥವಾ ಲರ್ನ್ಡ್ ಈ ಥರ ಹೇಳ್ಬೋದು, ಅಥವಾ ಹೆಲ್ಪ್ಡ್ ಅಥವಾ ಲರ್ನ್ಡ್ ಅಂತ ಹೇಳ್ಬೋದು. ಈಗ ಪಾಸ್ಟ್ ಟೆನ್ಸ್ ಮಾಡುವ ವಿಧಾನ ನೋಡಿ. ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಟು. ವರ್ಬ್ ಟು ಅಂದರೆ ಇದೆ. ಈಗ ಪಾಸ್ಟ್ ಟೆನ್ಸ್ ಹೋದೆ, ಬಂದೆ, ತೆಗೆದುಕೊಂಡೆ. ಈಗ ಉಳಿದ ವಾಕ್ಯ. ಈಗ ನಾನು ಎಕ್ಸಾಂಪಲ್ ನೋಡೋಣ. ನಾನು ಐ ಗೋ, ಇದರದ್ದು ಪಾಸ್ಟ್ ಟೆನ್ಸ್ ಏನಾಗ್ತದೆ? ಐ ವೆಂಟ್. ಶಿ ಈಟ್ಸ್, ಇದರದ್ದು ಪಾಸ್ಟ್ ಟೆನ್ಸ್ ಏನಾಗ್ತದೆ? ಶಿ ಏಟ್. ಅವಳು ತಿನ್ನುತ್ತಾಳೆ, ಅವಳು ತಿಂದಳು. ಈಗ ಪಾಸ್ಟ್ ಟೆನ್ಸಿನ ಪಾಸಿಟಿವ್ ವಾಕ್ಯಗಳನ್ನು ನೋಡೋಣ. ನಾನು ಶಾಲೆಗೆ ಹೋದೆ. ಐ ವೆಂಟ್ ಟು ಸ್ಕೂಲ್. ನಾವು ಕ್ರಿಕೆಟ್ ಆಡಿದೆವು. ವಿ ಪ್ಲೇಡ್ ಕ್ರಿಕೆಟ್. ಅವನು ಪುಸ್ತಕ ಓದಿದನು. ಹಿ ರೆಡ್ ಎ ಬುಕ್. ಅವಳು ಹಾಲು ಕುಡಿದಳು. ಶಿ ಡ್ರ್ಯಾಂಕ್ ಮಿಲ್ಕ್. ಅವರು ಮನೆ ಕಟ್ಟಿದರು. ದೆ ಬಿಲ್ಟ್ ಎ ಹೌಸ್. ಇದರ ನೆಗೆಟಿವ್ ವಾಕ್ಯ ಡಿಡ್ ನಾಟ್ ಬರ್ತದೆ. ಸಬ್ಜೆಕ್ಟ್ ಪ್ಲಸ್ ಡಿಡ್ ನಾಟ್, ಬೇಸ್ ಒನ್, ವರ್ಬ್ ಒನ್. ಇಲ್ಲಿ ವರ್ಬ್ ಟು ಬರುವುದಿಲ್ಲ. ನಾನು ಶಾಲೆಗೆ ಹೋಗಲಿಲ್ಲ. ಐ ಡಿಡ್ ನಾಟ್ ಗೋ ಟು ಸ್ಕೂಲ್. ಐ ಡಿಡ್ ನಾಟ್ ವೆಂಟ್ ಟು ಸ್ಕೂಲ್ ಅಂದರೆ ತಪ್ಪು. ಅವನು ಪುಸ್ತಕ ಓದಲಿಲ್ಲ. ಹಿ ಡಿಡ್ ನಾಟ್ ರೀಡ್ ಎ ಬುಕ್. ನಾವು ಕೆಲಸ ಮುಗಿಸಲಿಲ್ಲ. ವಿ ಡಿಡ್ ನಾಟ್ ಫಿನಿಶ್ ದ ವರ್ಕ್. ಇದನ್ನೇ ನಾವು ಇಂಟರೋಗೇಟಿವ್ ಅಂದರೆ ಪ್ರಶ್ನಾರ್ಥಕ ವಾಕ್ಯ ಮಾಡಬೇಕಾದ್ರೆ ಡಿಡ್ ಕರ್ತನಿಗಿಂತ ಮೊದಲು ಬರ್ತದೆ. ನೀನು ಶಾಲೆಗೆ ಹೋದೆಯಾ? ಡಿಡ್ ಯು ಗೋ ಟು ಸ್ಕೂಲ್? ಅವಳು ಹಾಲು ಕುಡಿದಳ? ಡಿಡ್ ಶಿ ಡ್ರಿಂಕ್ ಮಿಲ್ಕ್? ಮುಖ್ಯ ನಿಯಮ ಇಲ್ಲಿ ಮತ್ತೊಂದು ನಿಯಮ ಉಂಟು. ಪಾಸಿಟಿವ್ನಲ್ಲಿ ಏನು? ವರ್ಬ್ ಟು ಬರ್ತದೆ. ಅದೇ ಥರ ನೆಗೆಟಿವ್ನಲ್ಲಿ ಡಿಡ್ ನಾಟ್ ಪ್ಲಸ್ ವರ್ಬ್ ಒನ್, ಮತ್ತು ಕ್ವಶನ್ನಲ್ಲಿ ಡಿಡ್, ಮತ್ತು ಅಲ್ಲೂ ಸಹ ವರ್ಬ್ ಒನ್ನೇ, ವರ್ಬ್ ಟು ಎಲ್ಲೂ ಬರುವುದಿಲ್ಲ. ಪಾಸಿಟಿವ್ ವಾಕ್ಯದಲ್ಲಿ ಮಾತ್ರ ವರ್ಬ್ ಬರ್ತದೆ. ಓಕೆ, ಎಕ್ಸಾಂಪಲ್ ಹಿ ವೆಂಟ್. ಹಿ ಡಿಡ್ ನಾಟ್ ಗೋ. ಡಿಡ್ ಹಿ ಗೋ? ಈಗ ಡಬ್ಲ್ಯೂ ಎಚ್ ಕ್ವಶನ್ ನೋಡೋಣ. ಡಬ್ಲ್ಯೂ ಎಚ್ ಪ್ಲಸ್ ಡಿಡ್ ಪ್ಲಸ್ ಸಬ್ಜೆಕ್ಟ್ ವರ್ಬ್ ಒನ್. ನೀನು ನಿನ್ನೆ ಎಲ್ಲಿಗೆ ಹೋದೆ? ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ಅವನು ಏನು ತಿಂದ? ವಾಟ್ ಡಿಡ್ ಹಿ ಈಟ್? ಅವಳು ಯಾವಾಗ ಬಂದಳು? ವೆನ್ ಡಿಡ್ ಶಿ ಕಮ್? ನೀವು ಏಕೆ ತಡವಾಗಿ ಬಂದಿರಿ? ವೈ ಡಿಡ್ ಯು ಕಮ್ ಲೇಟ್? ಅವರು ಹೇಗೆ ಗೆದ್ದರು? ಹೌ ಡಿಡ್ ದೆ ವಿನ್? ಅವರು ಯಾರಿಗೆ ಸಹಾಯ ಮಾಡಿದರು? ಹೂಮ್ ಡಿಡ್ ವಿ ಹೆಲ್ಪ್? ನಾವು ಯಾರಿಗೆ ಸಹಾಯ ಮಾಡಿದೆವು? ಹೂಮ್ ಡಿಡ್ ವಿ ಹೆಲ್ಪ್? ಅದು ಯಾವಾಗ ಶುರು ಆಯಿತು? ವೆನ್ ಡಿಡ್ ಇಟ್ ಸ್ಟಾರ್ಟ್? ಪ್ರಾಕ್ಟೀಸ್ ಮಾಡಿ. ಪಾಸ್ಟ್ ಟೆನ್ಸ್ ಪ್ರಾಕ್ಟೀಸ್, ನೀವೇ ಪ್ರಯತ್ನಿಸಿ. ನಾನು ನಿನ್ನೆ ಪುಸ್ತಕ ಓದಿದೆ. ನಾವು ಪಂದ್ಯ ಗೆದ್ದೆವು. ಅವನು ಮನೆ ಕಟ್ಟಿದ. ಅವಳು ಸಹಾಯ ಮಾಡಿದಳು. ಅವರು ಬಾಗಿಲು ಮುಚ್ಚಿದರು. ಡಬ್ಲ್ಯೂ ಎಚ್